ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಕ್ಕಳ ಭವಿಷ್ಯ ಕಟ್ಟಬೇಕೆಂಬ ಕನಸು, ಸಾಲದ ಹೊರೆಯಿಂದ ಹೊರಬರಬೇಕೆಂಬ ಹೋರಾಟ, ಹೊಟ್ಟೆಪಾಡಿಗಾಗಿ ಊರು ಬಿಟ್ಟು ಬೆಂಗಳೂರಿಗೆ ವಲಸೆ ಹೋದ ಕುಟುಂಬದ ಆಸೆಗಳೆಲ್ಲ ಒಂದೇ ಕ್ಷಣದಲ್ಲಿ ಚೂರಾಗಿವೆ. ಬೆಂಗಳೂರು ಕಲ್ಲು ಕ್ವಾರಿ ದುರಂತದಲ್ಲಿ ಯಾದಗಿರಿ ಮೂಲದ ಕಾರ್ಮಿಕ ರಾಮು ಚೌಹಾಣ್ ಮೃತಪಟ್ಟಿದ್ದು, ಈಗ ಅವರ ಕುಟುಂಬ ದಿಕ್ಕು ತೋಚದ ಸ್ಥಿತಿ ತಲುಪಿದೆ. ಅಯ್ಯೋ, ನಮ್ಮ ಮನೆಯ ದೀಪವೇ ಆರಿಹೋಯ್ತು ಅಂತ ಎದೆ ಬಡಿದುಕೊಂಡು ಕಣ್ಣೀರಿಡುತ್ತಿರುವ ಹೆಂಡತಿ, ಮೂಲೆ ಗುಂಪಾಗಿ ನಿಂತ ಮಕ್ಕಳು, ಸಾಲ ತೀರಿಸಿ ಮಕ್ಕಳ ಮದುವೆ ಮಾಡಬೇಕೆಂದು ಊರು ಬಿಟ್ಟು ಹೋದ ಮನೆಯ ಯಜಮಾನ ಇದೀಗ ಫೋಟೋದಲ್ಲಷ್ಟೇ ಉಳಿದಿದ್ದಾನೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಾಪಟ್ಟ ಸಮೀಪದ ಕಲ್ಲುಕ್ವಾಯಿಯಲ್ಲಿ ಬೃಹತ್ ಬಂಡೆ ಕುಸಿದು ಸಂಭವಿಸಿದ ದುರಂತದಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ನಡಿಹಾಳ ದೇಸಿನಾಯ್ಕ ತಾಂಡಾದ ರಾಮು ಚೌಹಾಣ್ ಮೃತಪಟ್ಟಿದ್ದಾರೆ. 5 ವರ್ಷಗಳಿಂದ ಕ್ವಾರಿಯಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ರಾಮು ದಿನವಿಡೀ ದುಡಿದ ಹಣದಿಂದಲೇ ಕುಟುಂಬವನ್ನು ಸಾಗಿಸುತ್ತಿದ್ರು. 2 ಹೆಣ್ಣು ಮಕ್ಕಳ ಮದುವೆಗಾಗಿ ಸುಮಾರು 25 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದ ಅವರು ಸಾಲ ತೀರಿಸಿ ಬದುಕು ಕಟ್ಟಿಕೊಳ್ಳುವ ಕನಸಿನೊಂದಿಗೆ ಬೆಂಗಳೂರಿಗೆ ವಲಸೆ ಹೋಗಿದ್ರು. ಆದರೆ ಈಗ ಆ ಕನಸುಗಳೆಲ್ಲ ಕಣ್ಣೀರಿನಲ್ಲಿ ಕರಗಿ ಹೋಗಿವೆ. ಮಕ್ಕಳ ಮದುವೆ ಸಾಲ ಆಯ್ತು ಸರ್. ನಮ್ಗೆ ಹೊಲ ಇಲ್ಲ, ಮನೆ ಇಲ್ಲ, ದುಡ್ಡು ತಿಂದಿದ್ದು ಸರ್. ದಿನ 1000 ರೂಪಾಯಿ ತರ್ತಿದ್ದು. ನಾವು ಮನೆ ಸೊಸಿ ನಾವು ಮನೆಯಾಗೆಲ್ಲ ಇರ್ತಿರ್ತೀವಿ ಸರ್. ನಾವು ದಿನ 10,000 ರೂಪಾಯಿ ನಮಗೆ ಈ ಮೊಳಕಾಲು ಬ್ಯಾನೆ ತಂದು ಕೊಡ್ತಿದ್ದೀವಿ ಸರ್. ಹಿಂಗಾಗಿ ನಮ್ಮ ಗಂಡನ ಜೀವ ಇತ್ತು ಸರ್ ಬಂಡೆಯಲ್ಲಿ. ಕೇವಲ 10 ಗುಂಟೆ ಜಮೀನು ಮತ್ತು ಸರ್ಕಾರ ನೀಡಿದ ಪುಟ್ಟ ಆಶ್ರಯ ಮನೆ ಬಿಟ್ಟರೆ ಈ ಕುಟುಂಬಕ್ಕೆ ಬೇರೆ ಆಧಾರವೇ ಇಲ್ಲ. ದುಡಿದು ಕುಟುಂಬ ನಡೆಸುತ್ತಿದ್ದ ರಾಮು ಇಲ್ಲದಿರುವುದರಿಂದ ಬದುಕಿನ ಭಾರ ಈಗ ಪತ್ನಿಯ ಹೆಗಲ ಮೇಲೆ ಬಿದ್ದಿದೆ. ಪತಿಯ ಅಗಲಿಕೆಯಿಂದ ಇಡೀ ಊರಲ್ಲೇ ಶೋಕದ ವಾತಾವರಣ ಆವರಿಸಿದೆ. ಬಡ ಕಾರ್ಮಿಕನ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಪರಿಹಾರ ನೀಡಿ ಆಸರೆಯಾಗಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸಲುವಾಗಿ ಏನಾದ ತನ್ನ ಒಂದು ಮಗನಿಗೆ ತನ್ನ ಹೆಂಡ್ರು ಮಕ್ಕಳು ಕರ್ಕೊಂಡೋಗಿ ಅವನು ಅಲ್ಲಿ ವಾಸ ಮಾಡ್ಯಾನ ಸರ್. ನಾವು ಸುಮಾರು 4-5 ವರ್ಷದಿಂದ ಅಲ್ಲಿ ಕೆಲಸ ಮಾಡಾಕತ್ತಾನ ಸರ್. ಮೊದಲಾದ್ರೂ ಮಾಡ್ಯಾನ, ಈಗ ಅಲ್ಲಿ ಬೆಂಗಳೂರು 20 ವರ್ಷದಿಂದ ಬೆಂಗಳೂರು ಇದ್ದವನೇ. ಕ್ವಾರಿಯಲ್ಲಿ ಕೆಲಸ ಮಾಡಿ ಒಂದು 5 ವರ್ಷ ಆಯಿತು ಅಲ್ಲಿ ಕೆಲಸ ಮಾಡಿ. ಈಗ ಸಾಲ ಸಲುವಾಗಿ ಅಲ್ಲಿ ಹೋಗಿ ದುಡಿಯಾಕತ್ತಾನ ಸರ್. ಈ ಕಡು ಬಡವ ಭಾಳಷ್ಟು ಹೊಲ ಇಲ್ಲ ಜಾಸ್ತಿ. ಈಗ ಅಲ್ಲಿ ಸಾಲ ತಂದೆ ಇಲ್ಲಿ ಏನಾದ್ರು ಸಾಲ ತೀರಿಸ್ಬೇಕಂತೇಳಿ ಹೋದವ ಹಿಂಗೆ ಕೆಲಸಕ್ಕೆ ಹೋದಲ್ಲಿ ಮತ್ತು ಮರಣ ಆಗಿ ಸತ್ತ ನೋಡೋದು. ಒಂದು ದುರಂತ ಒಂದು ಕುಟುಂಬದ ಬದುಕನ್ನೇ ಅಲುಗಾಡಿಸಿದೆ. ಮಕ್ಕಳ ಭವಿಷ್ಯಕ್ಕಾಗಿ ದುಡಿದ ತಂದೆ ಎಂದು ನೆನಪಾಗಿ ಉಳಿದಿದ್ದಾನೆ. ಸಾಲದ ಹೊರೆ, ಬದುಕಿನ ಭಾರ ಮತ್ತು ಅನಿಶ್ಚಿತ ಭವಿಷ್ಯದ ನಡುವೆ ನಿಂತಿರುವ ಈ ಕುಟುಂಬಕ್ಕೆ ಸರ್ಕಾರದ ನೆಲವೇ ಈಗ ದೊಡ್ಡ ಆಸರೆಯಾಗಬೇಕಿದೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.